ನೀವು ಪ್ರತಿನಿತ್ಯ ಗೂಗಲ್ ಪೇ, ಫೋನ್ಪೇ ಅಥವಾ ಬೇರೆ UPI ಆ್ಯಪ್ಗಳಿಂದ ಪೇಮೆಂಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಇನ್ನು ಮುಂದೆ 2,000ಕ್ಕಿಂತ ಹೆಚ್ಚು ಹಣ UPIನಿಂದ ಪಾವತಿ ಮಾಡಿದರೆ ಸರ್ಕಾರ ತೆರಿಗೆ ಹಾಕುತ್ತೆ. ಇಂತಹ ಸುದ್ದಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಆದರೆ ಇದಕ್ಕೂ 2,000 ಮೇಲ್ಪಟ್ಟ ಪ್ರತಿಯೊಂದು UPI ಪಾವತಿಗೂ ತೆರಿಗೆ ಬೀಳ್ತಾ ಇದೆಯಾ? ಅದಕ್ಕೆ ಉತ್ತರ ಇಲ್ಲ. ಹಾಗಾದರೆ ಸರ್ಕಾರ ತಂದಿರುವ ಹೊಸ ಕಾನೂನು ಬದಲಾವಣೆಗಳೇನು? ಬನ್ನಿ ಈ ವಿಡಿಯೋದಲ್ಲಿ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ. ಇದೀಗ ಭಾರತ ಸರ್ಕಾರ ಟ್ಯಾಕ್ಸೇಷನ್ ಮತ್ತು ಅಮೆಂಡ್ಮೆಂಟ್ ಬಿಲ್ ತಂದಿದೆ. ಈ ಬದಲಾವಣೆಯಿಂದ ಭವಿಷ್ಯದಲ್ಲಿ UPI ಪೇಮೆಂಟ್ಗಳ ಮೇಲೆ MDR ಅನ್ನು ಅಂದರೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅನ್ನು ವಿಧಿಸಲು ಕಾನೂನು ಅವಕಾಶ ಸಿಕ್ಕಂತಾಗಿದೆ. ಈವರೆಗೆ UPI ಆ್ಯಪ್ಗಳಾದ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಹೀಗೆ ಯಾವೊಂದು ಆ್ಯಪ್ಗಳು ಕೂಡ ಗ್ರಾಹಕರ ಮೇಲಾಗಲಿ ವ್ಯಾಪಾರಿಗಳ ಮೇಲಾಗಲಿ ಟ್ರಾನ್ಸಾಕ್ಷನ್ಗಳ ಮೇಲೆ ಚಾರ್ಜಸ್ ವಿಧಿಸುತ್ತಿಲ್ಲ. ಅಂದರೆ ಉದಾಹರಣೆಗೆ ಬ್ಯಾಂಕ್ಗಳು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದಕ್ಕೆ ಹಾಕುವ ದಂಡ ಅಥವಾ SMS ಚಾರ್ಜಸ್, ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಚಾರ್ಜಸ್ ಈ ರೀತಿಯಲ್ಲಿ ಬ್ಯಾಂಕ್ಗಳು ವಸೂಲಿ ಮಾಡುತ್ತವೆ. ಈ ರೀತಿ UPI ಆ್ಯಪ್ಗಳು ನಮ್ಮ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತನೋ ಅಥವಾ SMS ಚಾರ್ಜ್ಗಂತನೋ ನಮ್ಮಿಂದ ಹಣ ಪಡ್ಕೊಳ್ಳಲ್ಲ. ಹಾಗಾದರೆ ಅವುಗಳು ಪುಕ್ಸಟೆ ಕೆಲಸ ಮಾಡ್ತಾವ? ಇಲ್ಲ. ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸಬ್ಸಿಡಿಯ ರೂಪದಲ್ಲಿ 3,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೊಡ್ತಾ ಇದೆ. ಈ ವಿಷಯ ತಿಳಿಯುವ ಮೊದಲು ಭಾರತದಾದ್ಯಂತ UPI ಮುಖಾಂತರ ನಡೆಯುವ ವಹಿವಾಟು ಎಷ್ಟು ಅಂತ ತಿಳ್ಕೊಳ್ಳೋದು ತುಂಬ ಅನಿವಾರ್ಯ. NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಜೂನ್ 2026ರಲ್ಲಿ ಪ್ರತಿನಿತ್ಯ ಸರಾಸರಿ 75.7 ಕೋಟಿ ವಹಿವಾಟು ನಡೆಯುತ್ತೆ. ಅದರ ಒಟ್ಟು ಮೌಲ್ಯ 96,400 ಕೋಟಿಗಳಿಗೂ ಹೆಚ್ಚು, ಅಂದರೆ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿ. ತಿಂಗಳಿಗೆ 28.92 ಲಕ್ಷ ಕೋಟಿ, ಅಂದರೆ 2025-26ನೇ ಸಾಲಿನ ಫೈನಾನ್ಷಿಯಲ್ ಇಯರ್ನಲ್ಲಿ ಒಂದು ವರ್ಷದ ವಹಿವಾಟು 314 ಕೋಟಿ. ಭಾರತ ಸರ್ಕಾರ 2023-24ರಲ್ಲಿ ಈ UPI ಟ್ರಾನ್ಸಾಕ್ಷನ್ಗಳನ್ನು ಪ್ರೋತ್ಸಾಹಿಸಲು ಬ್ಯಾಂಕ್ಗಳಿಗೆ 3,631 ಕೋಟಿಗಳಷ್ಟು ಹಣವನ್ನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿತ್ತು. ಆದರೆ ಸರ್ಕಾರ ಈಗ ಅದನ್ನು ಕಡಿಮೆ ಮಾಡಿ 2026-27ನೇ ಬಜೆಟ್ನಲ್ಲಿ 427 ಕೋಟಿಗೆ ಇಳಿಸಿದೆ. ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿಸಿರುವ ವಿಷಯ ಇದೇನೆ. ಸಬ್ಸಿಡಿಯನ್ನು ಕಡಿಮೆ ಮಾಡಿರುವ ಹೊತ್ತಿನಲ್ಲೇ ನಿರ್ಮಲಾ ಸೀತಾರಾಮನ್ MDR ಅನ್ನು ಜಾರಿಗೆ ತರಲು ಸಾಧ್ಯವಾಗುವಂತಹ ಬಿಲ್ಲನ್ನು ಮಂಡಿಸಿರುವುದು ಆತಂಕಕ್ಕೆ ಕಾರಣ ಆಗಿದೆ. ಆದರೆ ಇಲ್ಲಿ ಹೆದರುವ ಅಗತ್ಯ ಇಲ್ಲ. ಈ ಕಾನೂನು ಈಗಲೇ UPI ಬಳಕೆದಾರರ ಮೇಲೆ ತೆರಿಗೆ ಅಥವಾ ಟ್ರಾನ್ಸಾಕ್ಷನ್ ಚಾರ್ಜನ್ನು ವಿಧಿಸುವುದಿಲ್ಲ. ಸಾಮಾನ್ಯ ಗ್ರಾಹಕರು UPI ಪಾವತಿಗೆ ಶುಲ್ಕ ಪಾವತಿಸಬೇಕಾಗಿಲ್ಲ. ಅಂದರೆ ನೀವು ನಿಮ್ಮ ಸ್ನೇಹಿತರಿಗೋ, ಕುಟುಂಬದವರಿಗೋ ಅಥವಾ ಸಣ್ಣ ಪುಟ್ಟ ಅಂಗಡಿಯವರಿಗೋ ಹಣವನ್ನು UPI ಮುಖಾಂತರ ಕಳುಹಿಸಿದರೆ ಅದು 2,000ಕ್ಕಿಂತ ಹೆಚ್ಚು ಹಣ ಆಗಿದ್ದರೂ ಸಹ ಚಾರ್ಜಸ್ ಪಾವತಿಸುವ ಅಗತ್ಯವಿಲ್ಲ. ಹಾಗಾದರೆ ಇದು ಯಾರಿಗೆ ಅನ್ವಯವಾಗುತ್ತದೆ? ದೊಡ್ಡ ಮಟ್ಟದ ವ್ಯಾಪಾರಿಗಳು, ಅಂದರೆ ನೀವು ಪಾವತಿ ಮಾಡುವ ಅಂಗಡಿಯವರು ವರ್ಷಕ್ಕೆ 1.5 ಕೋಟಿಗಿಂತಲೂ ಹೆಚ್ಚು ವಹಿವಾಟು ನಡೆಸುತ್ತಿದ್ದರೆ ಆಗ MDR ಅಪ್ಲೈ ಆಗುತ್ತೆ. ಅದು ಈವರೆಗಿನ ವರದಿಯ ಪ್ರಕಾರ 0.05%ನಿಂದ 0.5% ಆಗಿರಬಹುದು. ಸಣ್ಣ ವ್ಯಾಪಾರಿಗಳು ಅಂದರೆ ಟೀ ಶಾಪ್ನವರು, ಸಣ್ಣ ದಿನಸಿ ಅಂಗಡಿಯವರು, ಬೀದಿ ಬದಿ ವ್ಯಾಪಾರಿಗಳು, ಹಣ್ಣು ತರಕಾರಿ ವ್ಯಾಪಾರಿಗಳು ಸಾಮಾನ್ಯವಾಗಿ ವರ್ಷಕ್ಕೆ 1.5 ಕೋಟಿಗಿಂತಲೂ ಹೆಚ್ಚು ವಹಿವಾಟು ನಡೆಸುವುದಿಲ್ಲ. ಅದಕ್ಕಾಗಿ ನಿಮ್ಮಂಥವರು ಅಥವಾ ಸಾಮಾನ್ಯರು ಆತಂಕ ಪಡಬೇಕಾದ ಅಗತ್ಯ ಇಲ್ಲ. ಹಾಗೆಯೇ ದೊಡ್ಡ ವ್ಯಾಪಾರಿಗಳ ಮೇಲೆ MDR ವಿಧಿಸಿದರೆ ಅದರ ಹೊರೆ ಯಾರ ಮೇಲೆ ಬೀಳುತ್ತೆ? ಅನುಮಾನವೇ ಬೇಡ, ಅದು ನಿಮ್ಮಂಥ ಸಾಮಾನ್ಯರ ಮೇಲೆ ಬೀಳುತ್ತೆ. ಈ ವರದಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.